ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ಹುಕ್ ರಿಂಗ್ ಹಾಕೋದು ಹೇಳ್ಕೊಟ್ಟಿದ್ದೆ. ಇವತ್ತು ಹುಕ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದು ರಿಂಗ್ ಹಾಕಿರೋದು. ರಿಂಗ್ ಹಾಕಿರೋ ಕಡೆ ಹುಕ್ ಹಾಕೋದು ಪಟ್ಟಿ ಮಡಗಿ ಅಲ್ಲಿ ರಿಂಗ್ ಹಾಕಿರೋದನ್ನ ಮಾರ್ಕ್ ಹಾಕ್ಕೊಳ್ಳಿ. ಹುಕ್ ಕಡೆ ಈ ಥರ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟು ಈ ಮಾರ್ಕ್ ಹಾಕಿರೋ ಹತ್ರ ರಿಂಗ್ ಮಾರ್ಕು, ಇದು ಹುಕ್ ಮಾರ್ಕು. ಇಲ್ಲಿ ಈ ರೀತಿ ಇದು ಹೇಗೆ ಅಂದರೆ ಇದು ಸೇಮ್ ಇಲ್ಲಿ ಲಾಕ್ ಮಾಡ್ಕೊಳ್ಳಬೇಕು. ಈ ಥರ ಪಕ್ಕನೇ ಲಾಕ್ ಆಗಿ ಬರಬೇಕು. ಚೈನ್ ಲಿಂಕ್ ಅಂತ ಹೇಗೆ ಕರೀತಾರೋ ಅದೇ ರೀತಿ ಇದು ಕೂಡ ಪಕ್ಕನೇ ಲಾಕ್ ಮಾಡ್ಕೊಬರ್ಬೇಕು. ಅದನ್ನೆಷ್ಟು ಈ ರೀತಿ ಲಾಕ್ ಇಲ್ಲಿ ನೋಡಿ, ಈಗ ಬಂದು ಇದ್ರ ಸೆಂಟ್ರಲ್ಲಿ ಎತ್ಕೋಬೇಕು, ಆವಾಗ ಮಾತ್ರ ಲಾಕ್ ಆಗೋದು. ಬರೀ ಹೀಗೆ ಮಾಡಿದ್ರೆ ಲಾಕ್ ಆಗಲ್ಲ. ಈ ಥರ ಒಳಗಡೆ ಈ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ವಾ, ನಿಮಗೆ ಈ ಥರ ಇದು ಮಾಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಒಂದು 7 or 8 ಲಾಕ್ ಮಾಡಿ ಲಾಸ್ಟಲ್ಲಿ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ಕಟ್ ಮಾಡಬೇಕು ನೋಡಿ. ಅದೇ ರೀತಿ ಈ ಥರ 1 2 3 4 5 ಬರುತ್ತೆ. 5 ಇದು ಎರಡನೇದು ಆಗ್ತಿದೆ ನೋಡಿ. ಇದೇ ರೀತಿ ನೋಡಿದ್ರ ಈ ರೀತಿ ನಿಮಗೆ ಫೈನಲಾಗಿ ಬರುತ್ತೆ. ಈ ರೀತಿ ಫೈನಲಾಗಿ ಹುಕ್ ಬರುತ್ತೆ. ಇದು ಹುಕ್ ರಿಂಗು ಕಂಪ್ಲೀಟ್ ವಿಡಿಯೋ ನೋಡಿ. ನಿಮಗೆ ನೋಡಿ ಈ ಥರ ನೋಡಿ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂದರೆ ಫುಲ್ಲು ಏನು ಪಟ್ಟಿ ಇದೆ ಆ ಪಟ್ಟಿ ಪೂರ್ತಿ ಕ್ಲೀನಾಗಿ ಕೂತಿದೆ. ಮತ್ತು ಫಿನಿಶಿಂಗು ಕೂಡ ಅಷ್ಟೇ ಕ್ಲೀನಾಗಿ ಬರುತ್ತೆ ನೋಡಿ. ರಿಂಗು ಮತ್ತು ಹುಕ್ಕೆ ಹೇಳಿದಾಗೆ ಶೋಲ್ಡರ್ ಬಟನ್, ಇದು ಶೋಲ್ಡರ್ ಬಟನ್ ಅಂತಾರೆ. ಶೋಲ್ಡರ್ ಬಟನ್ ಆಲ್ಮೋಸ್ಟ್ ಯಾರು ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಶೋಲ್ಡರ್ ಬಟನ್ ಎಲ್ಲದಕ್ಕೂ ಯೂಸ್ ಮಾಡಿದ್ರೆ ಒಳ್ಳೆಯದು. ಶೋಲ್ಡರ್ ಬಟನ್ ಹೇಗೆ ಹಾಕೋದು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮೊದಲು ಶೋಲ್ಡರ್ ಬಟನ್ ಇವಾಗ ರೆಡಿ ಬರುತ್ತೆ. ಈ ರೀತಿ ಬರುತ್ತೆ, ಪ್ರೆಸ್ಸಿಂಗ್ ಬಟನ್ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಇದನ್ನು. ಶೋಲ್ಡರ್ ಬಟನ್ ಇಲ್ಲಿ ನೋಡಿ, ಇದು ಇರುತ್ತೆ, ಡಬಲ್ ಲಾಕ್ ಇರುತ್ತೆ. ಈ ರೀತಿ ಬರುತ್ತೆ ರೆಡಿ. ಇದು ಹೇಗೆ ಹಾಕೋದು ಅಂತ ಬನ್ನಿ ನೋಡೋಣ. ಪಟ್ಟಿ ಇದಕ್ಕೆ ಈ ರೀತಿ ಬಟನ್ ಹಾಕಬೇಕು ನೋಡಿ. ಫಸ್ಟು ಹೋಲ್ ಇರುತ್ತೆ, ಆ ಹೋಲಿಗೆ ಲಾಕ್ ಮಾಡಬೇಕು. ಆನಂತರ ಮತ್ತೆ 2 ಸೆಕೆಂಡ್ ಇದಕ್ಕೆ ಮತ್ತೆ ಅಲ್ಲಿ ಲಾಕ್ ಮಾಡಬೇಕು. ತದನಂತರ ತಿರ್ಗಾ 3ನೇ ಹೋಲ್ಗೆ ಮತ್ತೆ ಹಾಕಿ ಮತ್ತೆ ಲಾಕ್ ಮಾಡಬೇಕು ಅಲ್ಲಿ. ನಂತರ 4th ಇದು ಹಾಕಬೇಕು, ಮತ್ತೆ ಲಾಕ್ ಮಾಡಬೇಕು. ಇಲ್ಲಿ 2 ಟೈಮ್ ಲಾಕ್ ಮಾಡಬೇಕು, ಯಾಕಂದರೆ ಲಾಕ್ ಆಗುತ್ತೆ. ಈ ರೀತಿ ಲಾಕ್ ಮಾಡಿ ನೆಕ್ಸ್ಟ್ ಈ ರೀತಿ ಆದ ನಂತರ ಇದ್ರದ್ದು ಬಟನ್ ಬರುತ್ತೆ. ಇದು ಹೇಗೆ ಗೊತ್ತಾ ಹಾಕೋದು, ಇಲ್ಲಿ ನೀವು ಒಂದು ಸರಿ ಪ್ರೆಸ್ ಮಾಡಿದ್ರೆ ಈ ರೀತಿ ಹೋಲ್ ಬರುತ್ತೆ. ಆ ಹೋಲ್ ಮಧ್ಯ ಇದನ್ನು ಲಾಕ್ ಇದು ಇಟ್ಟು ಸೇಮ್ ಅದೇ ಹೇಗೆ ಹಾಕೋದು ಅದೇ ರೀತಿ ಇದನ್ನು 4 ಹೋಲ್ಸ್ ಇರುತ್ತೆ, ಅಲ್ಲಿ ಲಾಕ್ ಮಾಡಬೇಕು ನೋಡಿ. ಅದೇ ರೀತಿ ಲಾಕ್ ನೋಡಿ, ಈ ಹೋಲ್ಗೆ ಹಾಕಬೇಕು, ಮತ್ತು ಅಲ್ಲೇ ಲಾಕ್ ಮಾಡಬೇಕು. ಈ ಥರ ಸೇಮ್ ಫೋರ್ತನ್ನು ಹಾಕಬೇಕು, ಮತ್ತು ಅದನ್ನು
ಲಾಕ್ ಮಾಡಬೇಕು. ಫೋರ್ತ್ ಇದು 2 ಟೈಮ್ ಲಾಕ್ ಮಾಡಬೇಕು ಈ ರೀತಿ. ನೋಡಿದ್ರಾ, ಈ ರೀತಿ ಲಾಸ್ಟು ಫಿನಿಶಿಂಗ್ ಈ ಥರ ಬರುತ್ತೆ. ಈ ರೀತಿ ಲಾಕ್ ಮಾಡ್ಕೋಬೋದು. ಈ ರೀತಿ ಗ್ಯಾಪ್ ಇರುತ್ತೆ ಓಕೆನಾ. ಇದೇ ರೀತಿ ಶೋಲ್ಡ್ರ್ ಬಟನ್, ಹುಕ್ಕು ಮತ್ತು ರಿಂಗು ಇದೇ ರೀತಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಿಡ್ತೀವಿ. ಇಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಮತ್ತೆ ನಿಮಗೆ ಆ ವಿಡಿಯೋನ ಬೇಕಾದ್ರೆ ಮತ್ತೆ ನಿಮಗೆ ಹಾಕ್ತೀವಿ. ನೋಡಿ, ಕಲೀರಿ.